ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೀವೇ ತಡ ಮಾಡದೆ ನಮ್ಮ ಮುಂದಿನ ಸಾಧಕರ ಪರಿಚಯ. ನಿಮ್ಮ ಮುಂದೆ ಶ್ರೀ ಡಾಕ್ಟರ್ ಪರಶುರಾಮ ಯಮನಪ್ಪ ವಡ್ಡರ್, ಮಕ್ಕಳ ವೈದ್ಯರು, ಮುದ್ದೇಬಿಹಾಳದಿಂದ ಬಂದಿದ್ದಾರೆ. ಅವರು ನಡೆದು ಬಂದ ಹಾದಿಯ ಕುರಿತು ಒಂದು ಸ್ಪೆಷಲ್ ವಿಟಿ ಇದೆ, ನೋಡ್ಕೊಂಡು ಬರೋಣ. ಡಾಕ್ಟರ್ ಪರಶುರಾಮ್ ಯಮನಪ್ಪ ವಡ್ಡರ್ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಮದರಿ ಎಂಬ ಪುಟ್ಟ ಗ್ರಾಮದಿಂದ ಬೆಳೆದು ನಿಂತ ಸಾಧಕ. ಕನ್ನಡ ಮಾಧ್ಯಮದಲ್ಲೇ ವಿದ್ಯಾಭ್ಯಾಸ ಪಡೆದ ಪರಶುರಾಮ್ ಅವರು ವೈದ್ಯರಾಗಿ ಹೆಸರು ಮಾಡಿದ್ದರ ಹಿಂದೆ ಅವರ ತಂದೆ ಯಮನಪ್ಪ, ತಾಯಿ ಸಂಗಮ್ಮನವರ ಶ್ರಮವಿದೆ. ಶ್ರೀ ಧರ್ಮಸ್ಥಳ ಮಂಜುನಾಥ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಎಂಬಿಬಿಎಸ್ ಮುಗಿಸಿದ ಪರಶುರಾಮ್ ವಡ್ಡರ್ ಮಕ್ಕಳ ವೈದ್ಯರಾಗಿ ಹೆಸರು ಮಾಡಿದವರು. 2021ರಲ್ಲಿ ಸ್ವಗ್ರಾಮದ ಹತ್ತಿರ ಮುದ್ದೇಬಿಹಾಳದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪರೀಕ್ಷಾ ವಲಯದಲ್ಲಿ ಕೆಲಸ ಮಾಡಿದವರು. ಡಾಕ್ಟರ್ ಪರಶುರಾಮ್ ಯಮನಪ್ಪ ಅವರು ಕಡಿಮೆ ಅವಧಿಯಲ್ಲೇ ಸಾಧಕರಾಗಿ ತಮ್ಮ ಹೆಜ್ಜೆ ಗುರುತು ಮೂಡಿಸಿದ್ದಾರೆ. ಡಾಕ್ಟರ್ ಪರಶುರಾಮ್ ಯಮನಪ್ಪ ವಡ್ಡರ್ ಅವರಿಗೆ ಆರೋಗ್ಯ ರತ್ನ ಪುರಸ್ಕಾರ ನೀಡುತ್ತಿರುವುದಕ್ಕೆ ಗ್ಯಾರಂಟಿ ನ್ಯೂಸ್ಗೆ ಹೆಮ್ಮೆ ಇದೆ. ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ನನಗೆ ರೆಕಗ್ನೈಸ್ ಮಾಡಿ ನನ್ನ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಡ್ತಕ್ಕಂಥ ಸೇವೆಯನ್ನು ತಾವು ರೆಕಗ್ನೈಸ್ ಮಾಡಿ ನನಗೆ ಇಂಥ ಒಂದು ಪ್ರಶಸ್ತಿ ಕೊಟ್ಟಿದ್ದಕ್ಕೆ ನಂಗೆ ಬಹಳ ಖುಷಿ ಆಯಿತು. ಸೊ ಅದರ ಜೊತೆಗೆ ನಂಗೆ ಇನ್ನೂ ಜಾಸ್ತಿ ಅದರ ರೆಸ್ಪಾನ್ಸಿಬಿಲಿಟಿ ಬರ್ತಿದೆ. ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು, ಇನ್ನೂ ಜನರ ಸೇವೆಗೆ ನಾವು ಇನ್ನೂ ಒತ್ತು ಕೊಡಬೇಕು. ಸೊ ಇದರ ಜೊತೆಗೆ ನನಗೆಲ್ಲ ಸಹಾಯ ಮಾಡಿದಂಥ ನನ್ನ ಕುಟುಂಬದ ಸದಸ್ಯರು ಮತ್ತು ನನ್ನ ಕಲೀಗ್ಸು ಮತ್ತು ನನ್ನ ಹೈಯರ್ ಆಫೀಸರ್ಸ್ಗೆ ಎಲ್ಲರೂ ಥ್ಯಾಂಕ್ಸ್ ಹೇಳ್ತಾ ಇದನ್ನು ಗುರುತಿಸಿ ನನಗೆ ಒಂದು ಇದನ್ನು ಕೊಟ್ಟಿದ್ದಕ್ಕೆ ನಾನು ಗ್ಯಾರಂಟಿ ನ್ಯೂಸ್ ಕೂಡ ತುಂಬ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಸಕ್ಸಸ್ ಜರ್ನಿ ಅನೇಕ ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಆಗಿದ್ರು ಕೂಡ ನಮಗೋಸ್ಕರ ಸಮಯ ಕೊಟ್ಟು ನೀನಾಸಂ ಸತೀಶ್ ಸರ್ ಆ್ಯಂಡ್ ಪ್ರಜ್ಞಾ ಅವರು ಬಂದಿದ್ದಾರೆ. ನೀನಾಸಂ ಸತೀಶ್ ಸರ್, ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ಈ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗಿದ್ದೀರಿ. ಇಷ್ಟೊಂದು ಬ್ಯುಸಿ ಸ್ಕೆಡ್ಯೂಲಲ್ಲೂ ಕೂಡ ಒಂದೆರಡು ಮಾತುಗಳು ಸರ್ ಕಾರ್ಯಕ್ರಮ ಉದ್ದೇಶಿಸಿ. ನಿಮ್ಮ ಒತ್ತಾಯದ ಮೇಲೆ ನಾವು ಬೀಳ್ಕೊಡ್ತಾ ಇದ್ದೀವಿ, ನಿಮ್ಮನ್ನು ಮಾತನಾಡಿಸ್ಬೇಕು. ಹಾಗಾಗಿ ಮೊದಲನೇದಾಗಿ ಎಲ್ಲ ವೈದ್ಯರಿಗೂ ಅಭಿನಂದನೆಗಳು. ಪ್ರಶಸ್ತಿ ತಗೊಳ್ತಾರೆ ಅವ್ರಿಗೆ. ಭಾಳ ದೊಡ್ಡ ಸಮಾರಂಭ ಇದು. ಕಡಿಮೆ ಜನ ಇದ್ರೂ ಇಲ್ಲಿ ನಡೀತಿರೋದು ದೊಡ್ಡ ವಿಷಯ. ಗ್ಯಾರಂಟಿ ನ್ಯೂಸ್ನ ಮುಖ್ಯಸ್ಥರಿಗೆ ಕಂಗ್ರ್ಯಾಚುಲೇಷನ್ ಸರ್. ಭಾಳ ದೊಡ್ಡ ಕಾರ್ಯಕ್ರಮ ಮಾಡ್ತಿದ್ದಾರೆ, ಭಾಳ ಖುಷಿ ವಿಷಯ ಇದು. ಹಾಗೆ ಇವತ್ತು ವೇದಿಕೆ ಹಂಚ್ಕೋತಾ ಇರೋದು UT ಖಾದರ್ ಸರ್ ಆಗ್ಬೋದು, ನಮ್ಮ ಸಲ್ಮಾನ್ ಅವರಾಗ್ಬೋದು. ಇವ್ರ ಜೊತೆ ನಾನು ವೇದಿಕೆ ಹಂಚ್ಕೊಳ್ತಾ ಇರೋದಕ್ಕೆ ನಿಜವಾಗ್ಲೂ ಹೆಮ್ಮೆ ಅನ್ನಿಸ್ತದೆ. ನಮ್ಮ ಸಚಿವರು ಈ ಒಂದು ಕಾರ್ಯಕ್ರಮ ಭಾಳ ಮುಖ್ಯ ಆಗುತ್ತೆ. ನಿಮ್ಮ ಸಂವಾದಗಳನ್ನೆಲ್ಲ ಕೇಳ್ತಾ ಇದ್ದರೆ ನಿಜವಾಗ್ಲೂ ಸಮಾಜಕ್ಕೆ ಬೇಕಾಗಿರೋದು ಎಷ್ಟೋ ಸಮಸ್ಯೆಗಳನ್ನ ಸಾಲ್ವ್ ಮಾಡಬೇಕಾಗಿರೋದು ನಿಜವಾಗ್ಲೂ ವೈದ್ಯರು. ಯಾಕೆಂದರೆ ನಾನು ಹೆಚ್ಚು ಕಡಿಮೆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಬರೀ ಆಸ್ಪತ್ರೆಗೆ ಸುರಿದಿದ್ದೀನಿ. ಬಿಕಾಸ್ ನಮ್ಮ ತಾಯಿಗೆ ಹಲವಾರು ಸಮಸ್ಯೆಗಳಿದ್ದಾಗ ಎಷ್ಟೋ ಸಲ ICUಗೆ ಹೋಗಿ ಬರಬೇಕಾದ್ರೆ ಅವರು ಲಕ್ಷಾಂತರ ರೂಪಾಯಿ ದುಡ್ಡುಗಳನ್ನ ಕಟ್ಟಿದ್ದೀನಿ. ಹಾಗಾಗಿ ಬಡವರಿಗೆ, ಕೈಗೆ ಎಟಕದವರಿಗೆ ಆರೋಗ್ಯ ಸಮಸ್ಯೆಗಳು ಆದಷ್ಟು ಈಸಿಯಾಗಿ ಸಿಗೋ ಥರ ಆಗಲಿ, ಅದಕ್ಕೆ ದಾರಿಗಳು ಈಸಿ ಆಗಲಿ. ಆ್ಯಂಡ್ ಸರ್ಕಾರಿ ಆಸ್ಪತ್ರೆಗಳು ಹೆಚ್ಚೆಚ್ಚು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಫೆಸಿಲಿಟೀಸು ದೊರೆಯೋ ಥರ ಆಗಲಿ. ಯಾಕೆಂದರೆ ಬೆಂಗಳೂರು ಬೇರೆ, ನಾನು ಹುಟ್ಟಿದಂಥ ಊರು ಬೇರೆ. ನಮ್ಮ ಊರಿಂದ ನಾವು ಒಂದು ಪಟ್ಟಣಕ್ಕೆ ಬರಬೇಕು ಅಂತಂದರೆ 25 ಕಿಲೋಮೀಟ್ರ್ ಬರಬೇಕು. ನೀವು ಅವಾಗಲೇ ಹೇಳ್ತಾ ಇದ್ರಿ 2 ನಿಮಿಷ 3 ನಿಮಿಷ ಜರ್ನಿ ಬಗ್ಗೆ ಮಾತಾಡ್ತಿದ್ವಿ ಒಬ್ರು ಉಳಿಬೇಕು ಅಂತಂದರೆ. ಆದರೆ ಹಳ್ಳಿಗಳಿಂದ ಸಿಟಿಗೆ ಬಂದು ಚಿಕಿತ್ಸೆ ತಗೊಳ್ಳೋರಿಗೆ ತುಂಬ ಶ್ರಮ ಇರುತ್ತೆ. ಹಾಗಾಗಿ ಹಳ್ಳಿಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಲಿ. ಅಲ್ಲಿರುವಂಥ ಸಣ್ಣ ಪುಟ್ಟ ಪಟ್ಟಣಗಳಲ್ಲಿರುವಂಥ ಆಸ್ಪತ್ರೆಗಳು ಇನ್ನೂ ಹೆಚ್ಚಿನ ಫೆಸಿಲಿಟೀಸ್ನ ಕೊಡ್ತಾರ ಆಗಲಿ. ಆರೋಗ್ಯ ಸುಧಾರಣೆ ಆದರೆ ಮುಖ್ಯವಾಗಿ ಆರೋಗ್ಯ ಇದ್ದರೆ ಮನುಷ್ಯ ಕಾನ್ಫಿಡೆನ್ಸಾಗಿ ಏನು ಬೇಕಾದರೂ ಮಾಡ್ಬೋದು, ಯಾವ ಸಾಧನೆ ಬೇಕಾದ್ರೂ ಮಾಡ್ಬೋದು. ಇವತ್ತು ಸೇರಿರುವಂಥ ಎಲ್ಲ ವೈದ್ಯರಿಗೂ
ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ನಿಮ್ಮ ಸಿನಿಮಾ ದೊಡ್ಡ ಮಟ್ಟದ ಸಕ್ಸಸ್ ಕಾಣಲಿ ಅಂತ ನಾವು ಗ್ಯಾರಂಟಿ ನ್ಯೂಸ್ ಪರವಾಗಿ ವಿಶ್ ಮಾಡ್ತೀವಿ. ಪ್ರಜ್ಞಾ ಅವರು ಇದ್ದಾರೆ. ಪ್ರಜ್ಞಾ ಅವರು ಕೂಡ ಅಯೋಗ್ಯ 2 ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಮೋಸ್ಟ್ಲಿ ಸಿನಿಮಾ ನೋಡಿದವ್ರಿಗೆ ಅವರ ಚಿರಪರಿಚಿತ ಇದ್ದೇ ಇದೆ. ಸೊ ಎನಿವೆ, ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಮಾತುಗಳು ಪ್ರಜ್ಞಾ ಅವರೇ. ಎಲ್ರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್ ಎವ್ರಿವನ್. ಐ ಆಮ್ ವೆರಿ ಹ್ಯಾಪಿ ಟು ಬಿ ಶೇರಿಂಗ್ ದಿಸ್ ಸ್ಟೇಜ್ ವಿತ್ ಸರ್. ಥ್ಯಾಂಕ್ ಯು ಸರ್. ಐ ಆಮ್ ರಿಯಲಿ ವೆರಿ ಹಾನರ್ಡ್. ಆ್ಯಂಡ್ ನಿಮ್ಮ ಜೊತೆನೂ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ I would like to welcome to especially the doctors. Thank you so much for serving us. I think neevilla anta andre navilla, and I'm really very honored to be here. I can just say only thank you for everything. Thanks a lot. And also Guarantee News ಅವ್ರಿಗೆ especially ಗುರ್ತು ಹಿಡಿದು ಸನ್ಮಾನ ಮಾಡ್ತಾ ಇದ್ದೀರಾ. ಅದು ತುಂಬಾ ಒಳ್ಳೆಯ, ತುಂಬಾ ಒಂದು ಖುಷಿ ವಿಷಯ. ಥ್ಯಾಂಕ್ ಯು ಲಾಟ್. ಥ್ಯಾಂಕ್ ಯು ಪ್ರಜ್ಞಾ ಅವರೇ. ಇಬ್ರಿಗೂ ಕೂಡ ಆಲ್ ದ ಬೆಸ್ಟ್. ಸಿನಿಮಾ ದೊಡ್ಡ ಮಟ್ಟದ ಸಕ್ಸಸ್ ಕಾಣಲಿ, 100 days ಕಂಪ್ಲೀಟ್ ಮಾಡಲಿ, ಆ ಯಶಸ್ಸಿನ ಜರ್ನಿಯನ್ನು ಗ್ಯಾರಂಟಿ ನ್ಯೂಸ್ನಲ್ಲಿ ನೋಡೋ ಥರ ಆಗಲಿ ಅಂತ ವಿಶ್ ಮಾಡ್ತಾ, ಇಬ್ಬರು ಕೂಡ ಈ ಬ್ಯುಸಿ ಸ್ಕೆಡ್ಯೂಲಲ್ಲೂ ಕೂಡ ಸ್ವಲ್ಪ ಹೊತ್ತು ಕಾರ್ಯಕ್ರಮಕ್ಕೆ ಸಮಯ ಕೊಟ್ಟು ಬಂದಿದ್ದಾರೆ. ಹಾಗಾಗಿ ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ ಗ್ಯಾರಂಟಿ ನ್ಯೂಸ್ ವತಿಯಿಂದ. ಸನ್ಮಾನ ಮಾಡೋಕ್ಕೂ ಮುಂಚೆ ಒಂದು ಡೈಲಾಗು ಸರ್, ಇದೇ ಸಿನಿಮಾದ್ದು. ಆಕಾಶದಲ್ಲಿ ಮೋಡ ಇದ್ರೆ ಮಳೆ ಬರ್ತದೆ, ಮಂಡ್ಯದಲ್ಲಿ ನಾನಿದ್ರೆ ಕಳೆ ಬರ್ತದೆ, ಇಲ್ಲಿ ನಮ್ಮ ವೈದ್ಯರಿದ್ದರೆ ಬೆಳೆ ಬರ್ತದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ನಿಮಗೆ.